ನಮಸ್ಕಾರ ಕಣ್ರಿ ಕರ್ನಾಟಕ ಜನತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತು ನಾನು ಬಂದಿರುವುದು ಕರ್ನಾಟಕದ ಕಿರೀಟವಾದಂತಹ ನಮ್ಮ ಬೀದರ್ ಜಿಲ್ಲೆಗೆ. ಈ ಒಂದು ಜಿಲ್ಲೆಯಲ್ಲಿ ವಿಶೇಷವಾದ ಪ್ರೇಕ್ಷಣಿಕ ಸ್ಥಳವೆಂದರೆ ಒಂದು ನರಸಿಂಹಸ್ವಾಮಿ ದೇವಸ್ಥಾನ, ಮತ್ತೊಂದು ನಮ್ಮ ಬೀದರ್ ಜಿಲ್ಲೆ ಕೋಟೆ, ಮತ್ತೊಂದು ಗುರುನಾನಕ್ ದೇವಸ್ಥಾನ. ಹಾಗಾಗಿ ನಾನು ಗುರುನಾನಕ್ ದೇವಸ್ಥಾನದಲ್ಲಿ ಇದ್ದೇನೆ. ಇಲ್ಲಿನ ವಿಶೇಷತೆ ಏನಂತಂದ್ರೆ, ಗುರುನಾನಕ್ ದೇವಸ್ಥಾನದಲ್ಲಿ ಕೆಲವು ವರ್ಷಗಳ ಹಿಂದೆ ಗುರುನಾನಕ್ ಅವರು ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ರು. ಆವಾಗ ಬಂದಾಗ ಇಲ್ಲಿ ನೀರಿನ ಕೊರತೆ ಜಾಸ್ತಿ ಇತ್ತು ಈ ಊರಿನಲ್ಲಿ, ಬೀದರಲ್ಲಿ. ಹಾಗಾಗಿ ಉಪ್ಪಿನಂಶದ ನೀರು ಜಾಸ್ತಿ ಸಿಗ್ತಾ ಇತ್ತು, ಹಾಗಾಗಿ ಸಿಹಿ ನೀರು ಸಿಗ್ತಾ ಇರಲಿಲ್ಲ. ಗುರುನಾನಕ್ ಬಂದಾಗ ಇಲ್ಲಿ ಇರ್ತಕ್ಕಂಥ ಜನರು ನಮಗೆ ಸಿಹಿ ನೀರು ದೊರಕ್ತಾ ಇಲ್ಲ, ಉಪ್ಪಿನ ನೀರು ಜಾಸ್ತಿ ಸಿಗ್ತಾ ಇದೆ ಅಂತ ಅವ್ರ ಹತ್ರ ಬೇಡ್ಕೊಂಡಾಗ ಅವರು ಒಂದು ಪರ್ವತದ ಮೇಲೆ ಹೋಗಿ ಕಾಲಿನಿಂದ ಒದ್ದ ಕೂಡಲೇ ಅಲ್ಲಿಂದ ನೀರು ಉಕ್ಕಿ ಹರಿದು ಬಂತು. ಅದರ ಪ್ರಯುಕ್ತ ಅವರು ಆ ನೀರು ಉಕ್ಕಿ ಹರಿದು ಬಂತಲ್ಲ, ಅದೇ ನೀರು ಪ್ರತಿಯೊಬ್ಬರು ಕುಡಿಯೋದಕ್ಕೆ ಪ್ರಾರಂಭಿಸಿದ್ರು. ಮತ್ತೆ ಆ ಒಂದು ಸ್ಥಳ ಇನ್ನೂ ಕೂಡ ಇಲ್ಲೇ ಇದೆ. ಮತ್ತೆ ಆ ನೀರಿನಿಂದಲೇ ಎಷ್ಟೋ ರೋಗಿಗಳು ಗುಣ ಆಗಿದ್ದಾರೆ ಅಂತ ಅನ್ನುವ ಇತಿಹಾಸ ಕೂಡ ಇದೆ. ಹಾಗಾಗಿ ಆ ಸ್ಥಳಕ್ಕೆ ನಾನು ಕೂಡ ಬಂದಿದ್ದೇನೆ. ಗುರುನಾನಕ್ ಎಂಬುವ ಗುರುಗಳ ಸ್ಥಳಕ್ಕೆ ನಾನು ಬಂದಿದ್ದೇನೆ. ನೀವು ನೋಡಿ ಹೇಗಿದೆ ಅಂತ ಆ ಸ್ಥಳ. ಒಳಗಡೆ ಫೋನ್ ವಿಡಿಯೋ ಮಾಡೋದು ಹಲೋ ಆದೋ ಇಲ್ಲೋ ಗೊತ್ತಿಲ್ಲ. ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೇನೆ, ನೋಡ್ತೇನೆ. ಅವಕಾಶ ಸಿಕ್ತಂದ್ರು ಅಲ್ಲಿರುವಂಥ ಪ್ರತಿಯೊಂದು ಸ್ಥಳವನ್ನು ತೋರಿಸ್ತೇನೆ.